ನಾವು ಈ ಕಡೆ ಒಂದು ಊಟಕ್ಕೆ ಬಂದ್ವಿ. ಯಾವುದದು ಮಿಯಾ ಗೋವಾ ಅಂತ ಒಂದು ರೆಸ್ಟೋರೆಂಟ್ ಅಂತೆ. ಎಲ್ಲ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ ನೋಡಿ. ಈ ಥರ ಗೋವನ್ ಕಲ್ಚರ್ದು ಏನೇನಿದ್ದಾವೆ ಆ ಥರ ಎಲ್ಲ ಸ್ಕಲ್ಪ್ಚರ್ಸ್ ಇದ್ದಾವೆ. ಮತ್ತು ದೋಣಿ, ಇದೇನು ಮೀನು ಹಿಡಿಯೋ ಸಾಧನನೋ ಅಥವಾ ಏನು ಮೀನು ಕ್ಲೀನ್ ಮಾಡೋ ಸಾಧನನೋ ಗೊತ್ತಿಲ್ಲ. ಈ ಥರ ಇದೆ ಅಟ್ಮಾಸ್ಫಿಯರ್. ಇಲ್ಲಿ ನೋಡಿ ಯಾವುದೋ ಒಂದು ಹಳೇ ಅಂಡೇನೋ ಏನೋ ಇದು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಏನೋ ಹೆಣ್ಮಗಳು ಫಿಶ್ ಕ್ಲೀನ್ ಮಾಡ್ತಿರೋ ಅಂಥದ್ದು ಅಥವಾ ಏನೋ ಗೊತ್ತಿಲ್ಲ ಇದು. ಆ ಥರ ಇದೆ. ಮತ್ತು ಇಲ್ಲಿ ಮೀನು ಮಾರ್ತಾ ಇರೋ ಥರ ಇದೆ. ಮೀನು, ಸ್ಟಾರ್ ಫಿಶ್ಶು, ಕಪ್ಪೆ ಚಿಪ್ಪು ಎಲ್ಲ ಇದ್ದಾವೆ. ಹಳೆ ಗೋವನ್ದು ಚರ್ಚ್ಗಳ್ದು ಏನೇನು ಇದ್ದಾವೆ ಅದ್ರ ಪೇಂಟಿಂಗ್ಸ್ ಇಟ್ಟಿದ್ದಾರೆ. ₹1 25 ಪೈಸಾ ಪೋರ್ಚುಗೀಸ್ದು ಕಾಯಿನ್ ಅದೊಂದು ಇಟ್ಟಿದ್ದಾರೆ. ಇಲ್ಲೂ ಒಂದು ಪೋರ್ಚುಗೀಸ್ದು ಕಾಯಿಂದು ಏನೋ ಇಟ್ಟಿದ್ದಾರೆ. ಇಲ್ಲಿ ಕುಂಬಾರದ್ದು ಒಂದು ಪ್ರತಿಕೃತಿ ಮತ್ತು ಒಂದು ಮಡಿಕೆ. ಈ ಥರ ಇದೆ ರೆಸ್ಟೋರೆಂಟ್. ಚೆನ್ನಾಗಿದೆ. ಇಲ್ಲಿ ಮಾತ್ರ ಕಲರ್ಫುಲ್ಲಾಗಿ ಎಲ್ಲ ರೆಸ್ಟೋರೆಂಟ್ ಸಿಗ್ತವೆ. ಇಲ್ಲೊಂದು ಬ್ಯಾಂಡ್ ಸೆಟ್ ಸೆಲೆಬ್ರೇಷನ್ದು ಒಂದಿದು ಈ ಥರ ಇದೆ. ಮತ್ತು ಇಲ್ಲಿ ಕೆಲವು ಗೋವನ್ ಗೊಂಬೆಗಳು ಇದ್ದಾವೆ. ಈ ಥರ ಇದೆ ರೆಸ್ಟೋರೆಂಟ್. ಯಾವುದೋ ಹಳೆ ಮನೆ ಇತ್ತೇನೋ ಗೊತ್ತಿಲ್ಲ, ಆ ಥರನೇ ಇದೆ ಎಲ್ಲ. ಈ ಥರ ಇದೆ ರೆಸ್ಟೋರೆಂಟ್. ಈಗ 2 ಫಿಶ್ ತಾಳಿ ಹೇಳಿದ್ದೀವಿ. ಗೋವನ್ ಫಿಶ್ ತಾಳಿ, ಸೀ ಫುಡ್ ತಾಳಿ. ಅದರಲ್ಲಿ ನಿಮಗೆ ಒಂದು ಕಿಂಗ್ ಫಿಶ್ ರವಾ ಫ್ರೈ ಮತ್ತು ಒಂದು ಸ್ವಲ್ಪ ಪ್ರಾನ್ ಫ್ರೈ, ಕೆಲವು ಕರೀಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಕೊಡ್ತಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅದೊಂದು ₹350 ಒಂದು ಗೋವನ್ ಫಿಶ್ ತಾಳಿ. ಅದು ಫಿಶ್ ತಾಳಿ ಬಂತು. ಇದರಲ್ಲಿ ಏನಂದರೆ ಒಂದು ಕಿಂಗ್ ಫಿಶ್ ರವಾ ಫ್ರೈ ಕೊಟ್ಟಿದ್ದಾರೆ, 2 ಪ್ರಾನ್ಸ್ ಫ್ರೈ ಕೊಟ್ಟಿದ್ದಾರೆ, ಮತ್ತು ರೈಸು, ಮತ್ತು ಒಂದು ಫಿಶ್ ಕರಿ, ಮತ್ತೊಂದು ಕರಿ ಥರ ಕೊಟ್ಟಿದ್ದಾರೆ, ಸ್ವಲ್ಪ ಸಾಂಬಾರು ಕೊಟ್ಟಿದ್ದಾರೆ, ಮತ್ತು ಒಂದು ಕೋಕಮ್ ಜ್ಯೂಸ್ ಕೊಟ್ಟಿದ್ದಾರೆ, ಗುಲಾಬ್ ಜಾಮೂನ್, ಟೊಮೊಟೊ ಚಟ್ನಿ, ಮತ್ತು ಒಂದು ಪಲ್ಯ ಕೊಟ್ಟಿದ್ದಾರೆ. ಇಷ್ಟು ಇದು. ಮತ್ತು ಸೈಡಲ್ಲಿ ಸಲಾಡ್ ಕೊಟ್ಟಿದ್ದಾರೆ. ಈ ಥರ ಸಿಂಪಲ್ಲಾಗಿ ಒಂದು ತಾಲಿ. ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು. ಈಗ ಫಿಶ್ ತಾಲಿ, ಒಂದು ಕಿಂಗ್ ಫಿಶ್ದು ರವಾ ಫ್ರೈ ನೋಡೋಣ ಹೇಗೆ ಮಾಡಿದ್ದಾರೆ. ಬಟ್ ರವಾ ಕೋಟಿಂಗೇ ಜಾಸ್ತಿ ಇದೆ, ಫಿಶ್ ಮಾತ್ರ ಭಾಳ ಸ್ಲಿಮ್ ಆಗಿದೆ. ಕೋಟಿಂಗ್ ಏನು ದಪ್ಪ ಕಾಣಿಸ್ತಾ ಇದೆ. ಇದು ಕಿಂಗ್ ಫಿಶ್, ಇದೆ ಪ್ರಾನ್ಸ್ ಇಲ್ಲಿದೆ. ಈ ಥರ ಮಾಡುವಾಗ ಏನಾಗುತ್ತೆ ಅಂದರೆ ಫಿಶ್ ಫ್ಲೇವರೇ ಗೊತ್ತಾಗಲ್ಲ. ಬರೀ ರವೆ ತಿನ್ನಂಗೆ ಆಗುತ್ತೆ. ಯಾವುದೋ ಒಂದು ಈ ರವೆ ವಡೆ ತಿಂತೀವಲ್ಲ ಆ ಥರ ಅನ್ನಿಸ್ತಾ ಇದೆ. ಕಿಂಗ್ ಫಿಶ್ ಸೆನ್ಸೇ ಆಗ್ತಾ ಇಲ್ಲ. ಪ್ರಾನು ಅಷ್ಟೇ. ಪ್ರಾನ್ ಪರವಾಗಿಲ್ಲ, ಸ್ವಲ್ಪ ಕೋಟಿಂಗು ಕೆಳಗೆ ಇರೋಂಗಿದೆ. ನೋಡೋಣ. ಬಟ್ ಅದೇನೋ ಗೊತ್ತಿಲ್ಲ, ಏನೋ ಫಾರಿನರ್ಸ್ ತಿಂತಾರಂತೆ. ಎಲ್ಲ ಸಪ್ಪೆ ಸಪ್ಪೆ, ಎಲ್ಲ ಸಪ್ಪೆ ಸಪ್ಪೆ ಇದೆ. ಉಪ್ಪು ಖಾರ ಇಲ್ಲವೇ ಇಲ್ಲ ಜಾಸ್ತಿ. ರೈಸು ಕ್ವಾಂಟಿಟಿ ಭಾಳ ಕಮ್ಮಿನೇ ಕೊಟ್ಟಿದ್ದಾರೆ. ಏನಂತ ಏನು ಜಾಸ್ತಿ ಕೊಟ್ಟಿಲ್ಲ. ನಾನು ನನ್ನ ಕೈಯೇ ಯೂಸ್ ಮಾಡೋದು. ಸ್ಪೂನೆಲ್ಲ ಸ್ವಲ್ಪ ಸೈಡ್ ಇಡ್ತೀನಿ. ನೋಡೋಣ, ಯಾವುದೋ ಒಂದು ಹೆಡ್ ಪೀಸ್ ಇರಬೇಕು. ಅದೇ ಆಂಜಲ್ ಫಿಶ್ದೇ ತಲೆ ಇರುತ್ತಲ್ಲ, ಅದರಲ್ಲೇ ಕರಿ ಮಾಡ್ತಾರೇನೋ. ತೆಳ್ಳಗಿದೆ ಕರಿ. ಇದು ಸ್ವಲ್ಪ ಓಕೆ, ಒಂದು ಗೋವನ್ ಫ್ಲೇವರ್ ಇದೆ ಸ್ವಲ್ಪ.
ಓವರಾಲ್ ಆಗಿ ಒಂದು ಅವರೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೌದಾ? ಓಕೆ. ಕಿಂಗ್ ಫಿಶ್ ಭಾಳ ತೆಳಗಿದೆ ಅಂದರೆ ನೀವು ನೋಡಿ, ಅದರಲ್ಲಿ ಏನು ಕಾಣೋದೇ ಇಲ್ಲ ನೋಡ್ರಿ. ಇಷ್ಟು ದಪ್ಪ ಕೋಟಿಂಗಿದೆ, ಇಷ್ಟೇಷ್ಟು ಫಿಶ್ ಇದೆ. ಜಾಸ್ತಿ ರವಾ ಹೊಡ ತಿನ್ನಂಗೆ ಆಗ್ತಾ ಐತೆ ನೋಡಿ. ಇದು ಸೀಸೆದ್ದ. ಸೀಸೆಲ್ಲ ಮತ್ತು ಚಿಕ್ಕ ಚಿಕ್ಕ ಪ್ರಾನ್ಸ್ದು ಇದು ಕರಿ ಇದು ಪಲ್ಯ. ಅದೇ ಇದೇ ಫಿಶ್ದು ತಂದಿರ್ತಾನ, ಅದು ತಲೆಯಲ್ಲೇ ಕರಿ ಮಾಡ್ತಾರೆ. ಇಷ್ಟೇ ಓವರಾಲ್ ಆಗಿ ಒಂದು ಅವರೇಜ್ ಟೇಸ್ಟು. ಏನೋ ಹೊಟ್ಟೆ ಹಸ್ದಾಗ ಸ್ವಲ್ಪ ಅನ್ನ ಒಳಗೆ ಹೋಗ್ಬೇಕಲ್ಲ ಅಂತ ತಿನ್ನಬೇಕು. ಏನು ಅನ್ನಿಸ್ತಣ್ಣ? ಏನನ್ನಿಸ್ತು ಫುಡ್ಡು? ಪರವಾಗಿಲ್ಲ, ನಮ್ಮಷ್ಟು ಸ್ಪೈಸಿ ಇಲ್ಲ. ಎಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ. ಅದೇ ಸ್ವಲ್ಪ ಎಲ್ಲ ಫಾರಿನ್ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ, ಫುಲ್ ಅದಕ್ಕಾಗಿ ಎಲ್ಲ ಸಪ್ಪೆ ಮಾಡ್ತಾರೆ.